everyone, welcome to the Physics Wala. I'm your sweet mentor Ritika ma'am. So ಇವತ್ತು ಆಕ್ಚುಲಿ ನಿಮಗೆ FA1 ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫಿಸಿಕ್ಸ್ ದಲ್ಲಿ ಆಲ್ಮೋಸ್ಟ್ ನಾನು 2 ಚಾಪ್ಟರ್ಸ್ ಅನ್ನ ತಗೊಂಡಿದ್ದೇನೆ. ಬಿಕಾಸ್ ಬಹಳ ಮಂದಿ ಹುಡುಗರಿಗೆ ಕನ್ಫ್ಯೂಸ್ ಆಗ್ತಿತ್ತು ಮ್ಯಾಮ್, ಫಿಸಿಕ್ಸ್ ದಲ್ಲಿ ಸ್ವಲ್ಪ ಸ್ಕೂಲ್ ದಲ್ಲಿ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗಿದೆ ಮ್ಯಾಮ್, ಮತ್ತೆ ಸ್ವಲ್ಪ ಸ್ಕೂಲ್ ನಲ್ಲಿ ಲೈಟ್ ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು 2 ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತೇನೆ. ಓಕೆ, ಮತ್ತೆ ಇಲ್ಲಿಂದ ಎಷ್ಟು ಮಾರ್ಕ್ಸ್ ಬೀಳ್ಬೋದಪ್ಪ ನಿಮಗೆ ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ಈಗ ನೀವು ನೋಡ್ಕೊಂಡ್ರೆ ಅಬ್ಸರ್ವೇಷನ್ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ 40 ಮಾರ್ಕ್ಸ್ ಇರುತ್ತೆ ನಿಮ್ದು FA1 ಎಕ್ಸಾಮ್ಸ್ ನಲ್ಲಿ. ಓಕೆ, ಇದರಲ್ಲಿ ನಿಮ್ದು ಆಲ್ಮೋಸ್ಟ್ 14 ಮಾರ್ಕ್ಸ್ ಇದರಿಂದ ಕೇಳ್ತಾರೆ, ಫಿಸಿಕ್ಸ್ ದಿಂದ ಕೇಳ್ತಾರೆ. ಓಕೆ, ಸೊ ಫಿಸಿಕ್ಸ್ ಇಂದ ಆಲ್ಮೋಸ್ಟ್ 14 ಮಾರ್ಕ್ಸ್ ಬೀಳುತ್ತೆ ನಿಮಗೆ. ಅಂಡ್ ಇನ್ ದಟ್ ಇಫ್ ಇನ್ ಕೇಸ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಇದ್ರೆ ದೇರ್ ವಿಲ್ ಬಿ ಲಾಟ್ಸ್ ಆಫ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಲ್ಸೋ. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾನು ಕೇಳ್ತಾರೆ. ಅಕಸ್ಮಾತ್ ಆಗಿ ಆ ಲೈಟ್ ಚಾಪ್ಟರ್ ಇದ್ರೆ, ಇನ್ ಕೇಸ್ ಲೈಟ್ ಚಾಪ್ಟರ್ ಇದ್ರೆ ಡೈಗ್ರಾಮ್ ಕೇಳ್ತಾರೆ. ಡೈಗ್ರಾಮ್ ಅಂದ್ರೆ ಏನಪ್ಪಾ ಮ್ಯಾಮ್? ದಟ್ ಇಸ್ ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸಸ್, ಕಾನ್ವೆಕ್ಸ್ ಮಿರರ್, ಸ್ಪೆರಿಕಲ್ ಮಿರರ್ದು ಮತ್ತೆ ಲೆನ್ಸಸ್ದು ಎರಡು ತರದನ್ನು ಕ್ವಶನ್ಸ್ ಕೇಳಬಹುದು. ಕ್ಲಿಯರಾ? ಪ್ಲಸ್ ಮಿರರ್ ಫಾರ್ಮುಲಾ, ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಅವನ್ನೆಲ್ಲ ಸ್ಟಡಿಯಾಗಿ ಚೆನ್ನಾಗಿ ಓದ್ಬೇಕು. ಕ್ಲಿಯರಾ? ಸೊ ನಾವು ಕ್ವಶನ್ಸ್ ನೋಡ್ಕೊಳ್ಳೋಣ. ಫಸ್ಟ್ ವಿತ್ ಫಿಸಿಕ್ಸ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ. ಓಕೆ, ದಟ್ ಇಸ್ ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್. SI ಯೂನಿಟ್ ಮೇಲೆ 100% ಶಾರ್ಟ್ ಆಗಿ ಒಂದು MCQ ಕ್ವಶನ್ ಫಿಕ್ಸ್ ಆಗಿ ಬೀಳುತ್ತಾ. ನೀವು ಅಕಸ್ಮಾತ್ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ SI ಯೂನಿಟ್ ಮೇಲೆ ಜಾಸ್ತಿ ಕ್ವಶನ್ಸ್ MCQ ದಲ್ಲಿ ಕೇಳಿದ್ದಾರೆ, ಒಂದಾದ್ರೂ ಕೇಳಿದ್ದಾರೆ. ಓಕೆ, ಯಾಕೆ ಗೊತ್ತಾ? ಅದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಮತ್ತೆ LBA ದಲ್ಲಿನೂ ಎಲ್ಲಾ ತರ ಕ್ವಶನ್ಸ್ ನೋಡ್ಕೊಂಡ್ರು ನೀವು ಅದರಲ್ಲಿನೂ ಮೋಸ್ಟ್ ಪ್ರಾಬಬ್ಲಿ ದೇ ಹ್ಯಾವ್ ಆಸ್ಕ್ಡ್ ಅಪಾನ್ ದ ಯೂನಿಟ್ ಇಟ್ ಸೆಲ್ಫ್. SI ಯೂನಿಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದಾರಪ್ಪ. ಆಯ್ತಾ? ನೆಕ್ಸ್ಟ್ ಬಂದು ಓಹಮ್ಸ್ ಲಾ. ದಟ್ ಇಸ್ ಅವರ್ ಫೇವರೇಟ್. ಓಕೆ, ನಮ್ಮ ಟೀಚರ್ಸ್ಗೆ ಓಹಮ್ಸ್ ಲಾ ಅಂದ್ರೆ ಬಹಳ ಸೇರುತ್ತಪ್ಪ. ಅದಕ್ಕೆ ಆ ಕ್ವಶನ್ಸ್ ಅಂತೂ ಮರಿಲಿಕ್ಕೆ ಹೋಗಬೇಡಿ. ಕ್ಲಿಯರ್? ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಮತ್ತೆ ಕಂಡಕ್ಟರ್ ಡಿಪೆಂಡ್ ಎದ್ರ ಮೇಲೆ? ಅಂದ್ರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಪ್ಪ ಇದು. ಯಾವ ಫ್ಯಾಕ್ಟರ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ, ಯಾವ ಫ್ಯಾಕ್ಟರ್ ಮೇಲೆ ಕಂಡಕ್ಟರ್ ಡಿಪೆಂಡ್ ಆಗುತ್ತೆ ಅಂತ ಟೈಪ್ ಆಫ್ ಕ್ವಶನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್? ಆಮೇಲೆ ವೈ ಆರ್ ದ ಕಾಯಿಲ್ಸ್ ಆಫ್ ಎಲೆಕ್ಟ್ರಿಕಲ್ ಟೋಸ್ಟರ್ಸ್ ಅಂಡ್ ಎಲೆಕ್ಟ್ರಿಕಲ್ ಐರನ್ಸ್ ಮೇಡ್ ಆಫ್ ಅನ್ ಅಲಾಯ್ ರಾದರ್ ದೆನ್ ದ ಪ್ಯೂರ್? ಇದು ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್. ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಅಂದ್ರೆ ಏನಪ್ಪ? ದಟ್ ಇಸ್ ಆಲ್ಸೋ ಕಾಲ್ಡ್ an application based type of questions. Okay, ಈ ತರ ಕ್ವಶನ್ಸ್ ಕೇಳ್ತಾರೆ. ಪ್ಲೀಸ್ ಮೇಕ್ ಶೋರ್ ಟು ಪ್ರಾಕ್ಟೀಸ್ ಸಚ್ ಕ್ವಶನ್ಸ್ ಆಲ್ಸೋ. ಕ್ಲಿಯರ್? ನಾನು ಈ ತರ ಕ್ವಶನ್ಸ್ ಎಲ್ಲ ಹಾಕಿದ್ದೇನೆ. ಪ್ಲಸ್ ನಿಮಗೆ ಅಕಸ್ಮಾತ್ ಆಗಿ ಇದೇ ತರ ಕ್ವಶನ್ಸ್ ಬೇಕಪ್ಪ, ಇನ್ನ ಬಹಳ ಕ್ವಶನ್ಸ್ ಬೇಕು ನಮಗೆ, ಐ ವಾಂಟ್ ಸೋ ಮೆನಿ ಕ್ವಶನ್ಸ್ ಮ್ಯಾಮ್, ಅದಕ್ಕೆ ನೀವು ವಾಟ್ಸ್ಆಪ್ ಚಾನಲ್ ದಲ್ಲಿ ನೀವು ಜಾಯಿನ್ ಆಗ್ಬಹುದು. PW8 9 10. ಕ್ಲಿಯರ್? PW8 9 10 ಅಂದ್ರೆ PW ಕನ್ನಡ 8 9 10. ಇಲ್ಲಿ ನೀವು ಈ ಚಾನಲ್ ದಲ್ಲಿ ವಾಟ್ಸ್ಆಪ್ ದಲ್ಲಿ ನೀವು ಅಕಸ್ಮಾತ್ ಜಾಯಿನ್ ಆದ್ರೆ ನಿಮಗೆ ಅವೆಲ್ಲ ನೋಟ್ಸ್ ಆರಾಮಾಗಿ ಸಿಗುತ್ತೆ. ಸೊ ಫಸ್ಟ್ ಹೋಗಿದ್ರೆ ಜಾಯಿನ್ ಆಗಿ. ಓಕೆ, ಸೊ ಈಗ ಲೈಟ್ ಚಾಪ್ಟರ್ ಇಂದ ನೋಡ್ಕೊಳ್ಳೋಣ ಯಾವ ತರ ಕ್ವಶನ್ಸ್ ಕೇಳಬಹುದು ಅನ್ನೋದು. ಲೈಟ್ ಚಾಪ್ಟರ್ ಇಂದ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಿದ್ದೇನೆ ಕೇಳಿ. ರಿಫ್ಲೆಕ್ಷನ್ ಲಾಸು, ರಿಫ್ರಾಕ್ಷನ್ ಲಾಸು, ಅವೆರಡು ಲಾಸ್ ಹಿಡ್ಕೊಂಡು ಅದರ ಮೇಲೆ ಮಿರರ್ ಫಾರ್ಮುಲಾಸ್ ಬರುತ್ತೆ, ಡೈಗ್ರಾಮ್ಸ್ ಬರುತ್ತೆ. ಆಮೇಲೆ ಮೇನ್ ಥಿಂಗ್ ಲೆನ್ಸಸ್ ಮೇಲೇನು ಸೇಮ್ ಮಿರರ್ ಫಾರ್ಮುಲಾ ಬರುತ್ತೆ, ಅಂಡ್ ಇವನ್ ದ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬರುತ್ತೆ. ಮತ್ತೆ ಅಲ್ಲಿ ಒಂದು ನಿಮ್ಗೆ ಐಡೆಂಟಿಫಿಕೇಶನ್, ಲೈಕ್ ಅಕಸ್ಮಾತ್ ಆಬ್ಜೆಕ್ಟ್ ಇಲ್ಲಿ ಪ್ಲೇಸ್ ಆದ್ರೆ ಇಮೇಜ್ ಫಾರ್ಮೇಶನ್ ಏನಾಗುತ್ತಪ್ಪ ಅಂತ ಟೈಪ್ ಆಫ್ ಕ್ವಶನ್ಸ್. ದಟ್ ಇಸ್ ಆಲ್ ಕಾಲ್ಡ್ as application based of questions. ಈ ತರ ಕ್ವಶನ್ಸ್ ನಿಮಗೆ ಲೈಟ್ ಚಾಪ್ಟರ್ ದಲ್ಲಿ ಕೇಳ್ತಾರೆ. ಸೊ ಪ್ಲೀಸ್ ಮೇಕ್ ಶೋರ್ ಟು ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್ ಅ ಲಾಟ್. ಓಕೆ, ಲೈಕ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟು, ರಿಫ್ರಾಕ್ಷನ್ ಲೈಟು, ಇಲ್ಲ ಸ್ನೆಲ್ಸ್ ಲಾ, ಇವೆಲ್ಲ ಟೈಪ್ ಆಫ್ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಕ್ಲಿಯರ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನಪ್ಪಾ? And then what is the method of magnification? ಇಲ್ಲಿ ನೋಡಿ ಡಯಾಗ್ರಾಮ್ಸ್ ಅನ್ನ ಹೇಳಿದೆಲ್ಲ. ಸೊ such type of questions will be asked most probably most of the time. Clear? ಸೊ ಈ ತರ ಕ್ವಶನ್ಸ್ ನಿಮಗೆ ಬೇಕಂದ್ರೆ you need to join WhatsApp ಕನ್ನಡ. WhatsApp ದಲ್ಲಿ PW ಕನ್ನಡ 8 9 10 ಅಂತ ಆ WhatsApp ಚಾನಲ್ ಅಲ್ಲಿ ಜಾಯಿನ್ ಆದ್ರೆ ನಿಮಗೆ ಈ ನೋಟ್ಸ್ ಆರಾಮಾಗಿ ಸಿಗ್ಬಿಡುತ್ತೆ. ಬಿಕಾಸ್ ನಿಮಗೆ ನೋಟ್ಸ್ ಪ್ರೊವೈಡ್ ಬೇಕಂದ್ರೆ you need to join the channel. Okay, till then see you everyone, see you in the next class.